ಅಧಿಪತ್ರ ಅಂತ ನಿಮ್ಮ ಪ್ರಕಾರ ಅಧಿಪತ್ರ ಅಂದರೆ ಏನು? ಆ ಕತೆಗೂ ಆ ಒಂದು ಟೈಟಲ್ಗೂ ಏನು ಲಿಂಕ್ ಅಂತ? ಅಧಿಪತ್ರ ಅಂದರೆ ಒಂದು ವಾರಂಟ್ ಹೊರಡಿಸೋದು ಅಥವಾ ಅಧಿಪತ್ರ ಹೊರಡಿಸೋದು ಅಂತ ಹೇಳ್ತಾರೆ, ಅದು ಆ್ಯಕ್ಚುಲ್ ಮೀನಿಂಗು. ಬಟ್ ಅಧಿಪತ್ರ ಸಿನಿಮಾದಲ್ಲಿ ಆ ಟೈಟಲ್ ವಿಶೇಷತೆ ಏನು ಅಂತಂದರೆ ಅಲ್ಲಿರುವಂತಹ ಪಾತ್ರಗಳ ಹೆಸರುಗಳು ಆ್ಯಂಡ್ ಟೈಟಲು ಅದಕ್ಕೊಂದು ದೊಡ್ಡ ಕನೆಕ್ಷನ್ ಇದೆ. ಸಿನಿಮಾ ನೋಡಿದಾಗ ಆ ಟೈಟಲ್ಗೂ ಕ್ಯಾರೆಕ್ಟರ್ಗೂ ಏನು ಕನೆಕ್ಷನ್ ಇದೆ, ಯಾಕೆ ಕನೆಕ್ಷನ್ ಇದೆ, ಯಾವ ರೀತಿಯ ಕನೆಕ್ಷನ್, ಅದೆಲ್ಲ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಫಸ್ಟ್ ಆಫ್ ಆಲ್ ಅಧಿಪತ್ರನ ನೀವು ಒಪ್ಕೊಂಡಿದ್ದು ಯಾವ ಕಾರಣಕ್ಕೆ? ಅಂದರೆ ಇದು ಊರ ಕಥೆಯ ಒಂದು ಶೇಡ್ ಇರೋವಂಥ ಒಂದು ಕತೆ ಅಂತನಾ ಅಥವಾ ಪೊಲೀಸ್ ಪಾತ್ರ ಅಂತನಾ? ಏನು ಒಂದು ವಿಚಾರ ನಿಮಗೆ ಕನೆಕ್ಟ್ ಮಾಡಿಬಿಟ್ಟು ಕತೆನ ಒಪ್ಕೋಬೇಕು ಅಂತ ಅನ್ನಿಸ್ತು? ಒಂದೇನು ಅಂದರೆ ಬಿಗ್ ಬಾಸ್ ಆದಮೇಲೆ ಒಂದು 3-4 ಸ್ಕ್ರಿಪ್ಟ್ ಕೇಳಿದ್ದೆ, ಬಟ್ ಅದರಲ್ಲಿ ಇದೇ ನನಗೆ ಬೆಟರು ಅಂತ ಅನ್ನಿಸ್ತು. ಒಂದು ರೀಸನ್ ಅದೇ, ಒಂದು ಊರಿನ ಇಮೋಷನ್ ಇರೋವಂಥದ್ದು ಒಂದು, ಹೌದು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಡಿರೆಕ್ಟರ್ ಕತೆ ಹೇಳಿದಾಗ ಕತೆ ಇಷ್ಟ ಆಯಿತು. ಕತೆನಲ್ಲಿ ಒಂದು ಕ್ಲಾರಿಟಿ ಇತ್ತು, ಒಂದು ಏನು ಹೇಳ್ತಿದ್ದಾರೆ ಅನ್ನೋವಂಥ ಕ್ಲಾರಿಟಿ ಇತ್ತು. ಆ್ಯಂಡ್ ಡಿರೆಕ್ಟರ್ಗೆ ಒಂದು ಕ್ಲಾರಿಟಿ ಇತ್ತು, ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋವಂಥದ್ದು. ಸ್ಕೆಚ್ಚು ಅದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು. ಆ್ಯಂಡ್ ಈ ಎಲ್ಲ ಕಾರಣಗಳು ಈ ಕತೆ ಮಾಡ್ಬೋದು, ಈ ಸಿನಿಮಾ ಮಾಡ್ಬೋದು ಇರೋದ್ರಲ್ಲಿ ಇದು ತುಂಬ ಒಳ್ಳೆ ಕತೆ ಅಂತ ಅನ್ನಿಸ್ತು ನನಗೆ. ನಿಮ್ಮ ಪಾತ್ರ, ಈಗ ನಾವು ಏನು ಗ್ಲಿಮ್ಸ್ ನೋಡಿದ್ವೋ, ಟ್ರೈಲರ್ ನೋಡಿದ್ದೀವೋ, ಖಡಕ್ ಆಫೀಸರ್ ಆಗಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಆಗಿದ್ರ. ಬಟ್ ಆ ಪಾತ್ರ ಅಂದರೆ ಪೊಲೀಸ್ ಪಾತ್ರ ಜೊತೆ ಇನ್ನೇನು ಆ ಮೆಸೇಜ್ ಇದೆ, ಹೇಗಿದೆ, ಆ ತಯಾರಿ ಹೇಗಿತ್ತು ಆ ಪಾತ್ರಕ್ಕೆ ಅಂತ? ಅದೇ ಪೊಲೀಸ್ ಪಾತ್ರ ಅಂತಂದಾಗ ಫಸ್ಟು ನನ್ನ ರೆಗ್ಯುಲರ್ ಲುಕ್ಕಲ್ಲಿ ದಾಡಿ ನಾನು ಹಿಂಗೆ ಬಿಟ್ಟಿರ್ತೀನಿ ಯಾವಾಗಲೂ, ಅದಕ್ಕೆ ಕೈ ಹಾಕಬೇಕು ಫಸ್ಟು. ಅದು ತುಂಬ ಟೆನ್ಷನ್ ಇರೋವಂಥ ವಿಷಯ. ಸುಮ್ಮನೆ ದಾಡಿ ಬೋಳಿಸಿ ಯೂನಿಫಾರ್ಮ್ ಹಾಕಿದ್ರೆ ಪೊಲೀಸ್ ಥರ ಕಾಣಲ್ಲ. ಒಂದು ಸ್ವಲ್ಪ ಫಿಟ್ ಇರಬೇಕು, ಒಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಬರಬೇಕು. ಸೊ ಅದಕ್ಕೆ ನಾನು ಖಂಡಿತ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ನನ್ನ ಪೊಲೀಸ್ ಫ್ರೆಂಡ್ಗಳಿರೋದ್ರಿಂದಾಗಿ ಸ್ಟೇಷನಲ್ಲೆಲ್ಲ ಒಂದು ಸ್ವಲ್ಪ ಅಬ್ಸರ್ವೇಷನ್ಸ್ ಮಾಡಿದ್ದೀನಿ. ಸೊ ರಿಯಾಲಿಟಿನಲ್ಲಿ ಹೆಂಗಿರುತ್ತೆ ಪೊಲೀಸ್ ಸ್ಟೇಷನು, ಪೊಲೀಸವ್ರು ಹೆಂಗಿರ್ತಾರೆ. ಆ್ಯಂಡ್ ಫಿಸಿಕಲಿ ತುಂಬ ನಾನು ಅಂದರೆ ದಾಡಿಯೆಲ್ಲ ಬೋಳಿಸಿದ್ಮೇಲೆ ನನಗೆ ಅನ್ನಿಸ್ತು, ಇಲ್ಲ ಇನ್ನೊಂದು ಸ್ವಲ್ಪ ಫಿಟ್ ಆಗಬೇಕು, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ. ಸೊ ಟೈಮ್ ತಗೊಂಡು ಫಿಸಿಕಲಿ ಕೂಡ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ನಾವು ಯೂಶಲಿ ಒಂದು ದೇವ್ರದ್ದಾಗಿರ್ಬೋದು ಅಥವಾ ನಾವು ಊರ ಕಡೆ ಒಂದು ಪದ್ಧತಿನ ನಾವು ತೋರಿಸ್ಬೇಕು ಅಂದಾಗ ಸ್ವಲ್ಪ ಧಕ್ಕೆ ಬರದೇ ಇರೋ ಥರ ತುಂಬ ನೀಟಾಗಿ ನಾವು ಪ್ರೆಸೆಂಟ್ ಮಾಡಬೇಕಾಗತ್ತೆ ಅಥವಾ ಶೂಟ್ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ. ಸೊ ಆ ವಿಚಾರಕ್ಕೆ ಬಂದಾಗ ಶೂಟಿಂಗ್ ಪ್ರಿಪ್ರೇಷನ್ಗಳು ಹೇಗೆ ಆಗ್ತಾ ಇತ್ತು, ಹೇಗಿತ್ತು ಅಲ್ಲಿ ಅಂತ? ಖಂಡಿತ ದೈವದ ವಿಚಾರ ಅಂತ ಬಂದಾಗ ದೈವ ಅನ್ನೋವಂಥದ್ದು ಅದು ಕೇವಲ ಒಂದು ನಂಬಿಕೆ ಅಥವಾ ಒಂದು ಭಕ್ತಿ ಮಾತ್ರ ಅಲ್ಲ. ನಮಗೆ ಅಲ್ಲಿ ನಂಬಿಕೆ, ಭಕ್ತಿ ಅಂದರೆ ನಾನು ಕೂಡ ತುಳುನಾಡಿನವನು ಆಗಿರೋದ್ರಿಂದಾಗಿ ಅಲ್ಲಿ ಭಕ್ತಿ ಇದೆ, ನಂಬಿಕೆ ಇದೆ, ಭಯ ಇದೆ, ಅಲ್ಲೊಂದು ಇಮೋಷನ್ ಇದೆ, ಇದೆಲ್ಲ ಇದೆ. ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಆಚಾರ, ನಮ್ಮ ಒಂದು ದೈವ ನಂಬಿಕೆ ಅಂತ ಬಂದಾಗ. ಸೊ ಹಾಗಾಗಿ ನಾನು ತುಂಬ ಅಲರ್ಟ್ ಆಗಿರ್ತೀನಿ. ಒಂದು ಸ್ಕ್ರಿಪ್ಟ್ ಒಪ್ಕೋಬೇಕಾದ್ರೆ ಯಾರ ಭಾವನೆಯೂ ಹರ್ಟ್ ಆಗಬಾರ್ದು. ಸೊ ದೈವ ಅಂತ ಬಂದಾಗ ಅದು ಬೇರೆಯವರ ಭಾವನೆ ಅನ್ನೋದಕ್ಕಿಂತನೂ ನಾನು ಕೂಡ ಅಲ್ಲಿಂದನೇ ಬಂದಿರೋದು. ಸೊ ನನ್ನ ಭಾವನೆಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ದೈವದ ವಿಚಾರ ಇದೆ ಹೌದು, ಆದರೆ ದೈವವನ್ನು ನಾವೆಲ್ಲೂ ತೋರಿಸಿಲ್ಲ. ಆ್ಯಂಡ್ ಡೈರೆಕ್ಟರ್ ಹತ್ರ ನಾನು ಹೇಳಿದ್ದೆ, ಈ ಸಿನಿಮಾಗೆ ಅಗತ್ಯತೆ ಇಲ್ಲ ಅಂದಮೇಲೆ ಏನಕ್ಕೆ ಬೇಕು? ಸೊ ಡೈರೆಕ್ಟ್ರು ಅಂದಿದ್ರು, ಅಂದರೆ ನಮಗೆ ಅಗತ್ಯತೆ ಇಲ್ಲ, ಸೊ ಹಾಗಾಗಿ ನಾವು ದೈವವನ್ನೆಲ್ಲೂ ತೋರಿಸ್ತಾ ಇಲ್ಲ ಈ ಸಿನಿಮಾದಲ್ಲಿ ಅಂತ. ಸೊ ಆ ಕ್ಲಾರಿಟಿ ಖಂಡಿತ ಕೊಡ್ಬೋದು. ಇಲ್ಲಿ ಆರ್ಟಿಕಲ್ ಇರೋವಂಥದ್ದು ದೈವ ಅಲ್ಲ. ಓಕೆ, ಇನ್ನೊಂದು ಅಧಿಪತ್ರ ಅಂತ ಬಂದಾಗ ಟೈಟಲ್ ಕೂಡ ತುಂಬ ವಿಭಿನ್ನವಾಗಿದೆ. ಹೌದು, ಅದರ ಅರ್ಥ ಏನು ಅಂತ ಕನೆಕ್ಟ್ ಆಗುತ್ತೆ ಜನಕ್ಕೆ. ಬಟ್ ಈ ಸಿನಿಮಾದೊಂದು ಹೈಲೈಟು, ಇದನ್ನು ನೀವು ನೋಡಿದ್ರೆ ನೀವು ಇಷ್ಟ ಆಗುತ್ತೆ, ಇಂಥದ್ದೊಂದು ವಿಶೇಷತೆ ಇದೆ ಅಂತ ಹೇಳೋದಾದರೆ? ಇದರಲ್ಲಿ ಒಂದು ಮೇಯ್ನ್ ಏನು ಅಂತಂದರೆ ಕಥೆ. ಇದರಲ್ಲಿ ನಾನು ಹೀರೋ ಅಂತ ಹೇಳೋದಕ್ಕಿಂತನೂ, ನಾನು ಲೀಡ್ ಆ್ಯಕ್ಟರ್ ಅಂತ ಹೇಳೋದಕ್ಕಿಂತನೂ ಇಲ್ಲಿ ಕಥೆ ಲೀಡು, ಕಥೆ ಹೀರೋ ಇಲ್ಲಿ. ಸೊ ಕಥೆನೇ ಹೈಲೈಟ್ ಪಾಯಿಂಟ್ ನಿಮಗೆ. ಆ ಕಥೆ ಹೋಗುವಂತಹ ರೀತಿ ಅಥವಾ ಒಂದು 20 ವರ್ಷ ಹಿಂದೆ ಆಗಿರುವಂಥ ಒಂದು ಘಟನೆಗೂ ಈಗ ಆಗ್ತಾ ಇರುವಂತಹ ಪ್ರೆಸೆಂಟ್ ಸಿಚುವೇಶ್ನಲ್ಲಿ ಅದು ಕನೆಕ್ಟ್ ಆಗ್ತಾ ಹೋಗ್ತಾ ಇರೋವಂತಹ ಒಂದು ರೀತಿ ಏನಿದೆ, ಆ ಸ್ಕ್ರೀನ್ ಪ್ಲೇ ಏನಿದೆ, ಅದು ತುಂಬ ಮಜಾ ಕೊಡುತ್ತೆ ಅಂತ ಅಂದ್ಕೋತೀನಿ. ಯಾರಿಗೆಲ್ಲ ಥ್ರಿಲ್ಲರ್ ಅನ್ನೋವಂಥದ್ದು ಇಷ್ಟ ಆಗುತ್ತೆ ಅವರಿಗೆ ಇದೊಂದು ಒಂದು ಬೇರೆ ಥರದ ಮಜಾ ಕೊಡುತ್ತೆ ಅಂತ ನಾನು ಹೇಳ್ಬೋದು. ಓಕೆ, ನಮಗೆ ಈಗ ಟ್ರೈಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ. ಇದರಲ್ಲಿ ಬೇರೆದು ಅಂದರೆ ಒಂದು ಸಿನಿಮಾ ಅಂತ ಬಂದಾಗ ಒಂದು ನಗು, ಅಳು, ಪ್ರೀತಿ ಪ್ರತಿಯೊಂದು ಒಂದು ಮಿಕ್ಸ್ ಮಸಾಲ ಆಗಿರುತ್ತೆ. ಸೊ ಈ ಸಿನಿಮಾದಲ್ಲಿ ನಾವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿ, ಅಂದರೆ ಸ್ನೇಹ, ಪ್ರೀತಿ, ಸಂಬಂಧ, ಫ್ಯಾಮಿಲಿ ಇದನ್ನೆಲ್ಲ ನಾವು ನೋಡಬಹುದಾ, ಹೇಗಿದೆ ಅಂತ? ಅಲ್ಲ, ಇದೊಂದು ಒಂದು ರೀತಿಯಲ್ಲಿ ಎಲ್ಲ ಮಿಕ್ಸ್ಚರ್ ಇದೆ ಅಂತ ಹೇಳ್ಬೋದು. ಅಲ್ಲಿ ಪ್ರೀತಿ ಅಂದರೆ ಬೇರೆ ಬೇರೆ ರೀತಿಯ
ಭಾವನೆ ಇದೆ. ನಾಟ್ ಓನ್ಲಿ ಹೀರೋ ಹೀರೋಯಿನ್ ಅಥವಾ ಒಂದು ಹುಡುಗ ಹುಡುಗಿ ಮಧ್ಯೆ ಇರೋವಂಥ ಪ್ರೀತಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಒಂದು ತಾಯಿ ಮಗನ ಪ್ರೀತಿ ಇದೆ, ಒಂದು ತಾತ ಮೊಮ್ಮಗನ ಪ್ರೀತಿ ಇದೆ, ಒಂದು ಊರಿನ ಜನರಿಗೆ ಊರಿನ ಮೇಲೆ ಇರೋವಂಥ ಪ್ರೀತಿ ಇದೆ. ಒಂದು ಕಡೆ ಒಬ್ಬ ಒಬ್ಬ ಊರಿನ ಯಜಮಾನನಿಗೆ ದುಡ್ಡಿನ ಮೇಲೆ ಊರಿನ ಮೇಲೆ ಇರುವಂತಹ ಪ್ರೀತಿ ಇದೆ. ಸೊ ಬೇರೆ ಬೇರೆ ರೀತಿಯ ಇಮೋಷನ್ಸ್ ಇದೆ, ಅದರ ಜೊತೆಗೆ ಒಂದು ಸೀರಿಯಸ್ ಆಗಿರುವಂಥ ಒಂದು ವಿಚಾರ ಇದೆ. ಸೊ ಹಾಗಾಗಿ ಎಲ್ಲ ಭಾವನೆಯ ಒಂದು ಸಮಾಗಮ ಅಂತ ಹೇಳ್ಬೋದು. ಎಸ್, ಇನ್ನೊಂದು ನಿಮ್ಮ ಪೊಲೀಸ್ ಪಾತ್ರದ ಜೊತೆಗೆ ಇಲ್ಲಿ ಜಾನ್ವಿ ಅವರ ಪಾತ್ರ ಬಂದಾಗಲೂ ಕೂಡ ಅವರು ಜರ್ನಲಿಸ್ಟ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಿಮ್ಮ ಇಬ್ರು ಕಾಂಬಿನೇಷನ್ಸ್ ಹೇಗೆ ಬಂದಿದೆ? ಒಂದು ಸಣ್ಣದಾಗಿ ಒಂದು ಫೈಟ್ ನಡೀತಾ ಇರುತ್ತೆ, ಹೀಗೆಲ್ಲ ಒಂದು ಪಾತ್ರ ಹೇಗೆ ಮೂಡು ಬಂದಿದೆ ನಿಮ್ಮ ಇಬ್ಬರ ಕಾಂಬಿನೇಷನ್ ಅಂತ? ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನನಗೆ ಜಾಹ್ನವಿ ಅವರು ಇದರಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋವಂಥದ್ದು ಗೊತ್ತಾದಾಗಲೇ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ಅವ್ರನ್ನ ನಾನು ಟಿ ವಿನಲ್ಲಿ ಆ್ಯಸ್ ಅನ್ ಆ್ಯಂಕರ್ ತುಂಬ ವರ್ಷಗಳಿಂದ ನೋಡಿದ್ದೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಂಡ್ ನನ್ನದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಖುಷಿ ಆಯಿತು. ಆ್ಯಂಡ್ ಅವರಿಗೆ ಏನು, ಅವರು ಆಲ್ರೆಡಿ ಆ ಥರ ಪಾತ್ರಗಳು ನಿಜ ಜೀವನದಲ್ಲಿ ಮಾಡಿರೋದ್ರಿಂದಾಗಿ ತುಂಬ ಈಸಿ ಆಯಿತು ಅವರಿಗೆ. ಆ್ಯಂಡ್ ಅವರು ಕೂಡ ತುಂಬ ಏನು ಆ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಇನ್ನೊಂದು ಎಲ್ಲೆಲ್ಲ ಅಧಿಪತ್ರ ಶೂಟಿಂಗ್ ಎಲ್ಲೆಲ್ಲ ಆಗಿದೆ, ಸ್ಟಾರ್ ಕ್ಯಾಸ್ಟ್ ಹೇಗಿದೆ, ಯಾರೆಲ್ಲ ಇದ್ದಾರೆ ಅಂತ? ಇದು ಕಂಪ್ಲೀಟಾಗಿ ಆಗಿರೋವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಆ್ಯಂಡ್ ಕುಂದಾಪುರದ ಕಡೆ ಎಲ್ಲ ಶೂಟ್ ಆಗಿರೋವಂಥದ್ದು. ಇದರಲ್ಲಿ ಜಾಹ್ನವಿ ಅವರಿದ್ದಾರೆ, ಆ್ಯಂಡ್ ಪ್ರಕಾಶ್ ತೂಮಿನಾಡ್ ಸರ್ ಇದ್ದಾರೆ, ದೀಪಕ್ ಸರ್ ಇದ್ದಾರೆ, ದೀಪಕ್ ಪಾಣಾಜಿ ಅವರಿದ್ದಾರೆ, ಮಠ ಸರ್ ಇದ್ದಾರೆ, ರಘು ಪಾಂಡೇಶ್ವರ್ ಅವರಿದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಟ್ರೈಲರ್, ನಿಮ್ಮದು ಸಿನಿಮಾ ಟ್ರೈಲರ್ ಏನು ರಿಲೀಸ್ ಆಗಿದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲೋ ಒಂದು ಕಡೆ ನೋಡಿದವರು ಇಲ್ಲ ಇದು ಸ್ವಲ್ಪ ಕಾಂತಾರಕ್ಕೆ ಹೋಲುತ್ತೆ, ಒಂಥರ ಇನ್ನೂ ಒಂದು ಫ್ರೆಶ್ ಆಗಿದೆ ಕತೆ ಅನ್ನೋವಂಥ ಮಾತುಗಳು ಬರ್ತಾ ಇದೆ. ಸೊ ಅಂಥವ್ರಿಗೆ ಫ್ಯಾನ್ಸಿಗೆ ಏನು ಹೇಳ್ತೀರಾ ಸರ್? ಖಂಡಿತ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕಥೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಒಂದು ರಿಯಲಿಸ್ಟಿಕ್ ಆಗಿರೋವಂಥ ವಿಚಾರ ಅಂತ ಹೇಳಿದ್ದಾರೆ. ಅದೆಲ್ಲ ಹೌದು, ಕಾಂತಾರದ ಥರ ಕಾಣ್ತಾ ಇದೆ ಅಂತಲೂ ಹೇಳಿದ್ದಾರೆ. ಆದರೆ ಕಾಂತಾರನೇ ಬೇರೆ, ಇದೇ ಬೇರೆ. ಕಾಂತಾರದ ಊರಿನಲ್ಲಿ ಆಗುವಂಥ ಕಥೆ ಆಗಿರೋದ್ರಿಂದಾಗಿ ಬ್ಯಾಕ್ ಡ್ರಾಪ್ ನೋಡಿದಾಗ ಅದೇ ರೀತಿ ಕಾಣ್ಬೋದು, ನಿಮಗಿಲ್ಲ ಅಂತ ಹೇಳಲ್ಲ. ಆದರೆ ಅಲ್ಲಿರುವಂಥದ್ದು ದೈವ. ಬಟ್ ಇಲ್ಲಿ ನಾವು ಒಂದು ಆಟಿಕಳಂಜನ ವಿಚಾರವನ್ನು ಹೇಳ್ತಾ ಇರೋವಂಥದ್ದು. ಅದರ ಜೊತೆಗೆ ಇಲ್ಲಿ ಇದೊಂದು ಥ್ರಿಲ್ಲರ್ ಸಬ್ಜೆಕ್ಟು. ಸೊ ಹಾಗಾಗಿ ಹಂಗೆ ಕಾಣಿಸಿದ್ರೆ ಟ್ರೇಲರಲ್ಲಿ ಅದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಇದರ ಒಳಗಡೆ ನೀವು ಸಿನಿಮಾ ನೋಡೋಕ್ಕೆ ಬಂದಾಗ ಇದರಲ್ಲಿ ಇರುವಂಥ ವಿಚಾರಗಳೇ ಬೇರೆ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಫೆಬ್ರವರಿ 7th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ಫ್ಯಾನ್ಸಿಗೆ ನೋಡಿ ಅಂತ ಹೇಳೋದಾದ್ರೆ ಅವ್ರಿಗೆ ಏನು ಹೇಳ್ತೀರಾ ಸರ್? ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದರೆ, ಒಂದು ಕಲಾವಿದರು ಬೆಳಿಬೇಕು ಅಂತಂದರೆ ಸಿನಿಮಾ ನೋಡಿ ನೀವು ಪ್ರೋತ್ಸಾಹ ಮಾಡಿದ್ರೇ ನಮಗೆ ಇನ್ನೊಂದು ಸಿನಿಮಾದಲ್ಲಿ ನಟನೆ ಮಾಡುವಂಥ ಅವಕಾಶ ಸಿಗುವಂಥದ್ದು. ಸೊ ಹಾಗಾಗಿ ನಮ್ಮಂತಹ ಯುವ ಕಲಾವಿದರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡೋದಕ್ಕೆ ಸಿನಿಮಾ ನೋಡಿ. ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆಯ ಪ್ರಯತ್ನ, ಇಡೀ ತಂಡ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನೋವಂಥ ಒಂದು ಪ್ರಯತ್ನವನ್ನು ಪಟ್ಟಿದೆ. ಆ್ಯಂಡ್ ಒಂದು ಒಳ್ಳೆಯ ಕಥೆಯನ್ನು ಒಂದು ಒಳ್ಳೆಯ ನರೇಷನ್ನ ಮುಖೇನ ಒಬ್ಬ ಯುವ ನಿರ್ದೇಶಕ ಹೇಳೋದಕ್ಕೆ ಹೊರಟಿದ್ದಾರೆ. ಇದಕ್ಕೆಲ್ಲ ಬೇಕಾಗಿರೋವಂಥದ್ದು ಒಂದು ಸಕ್ಸಸ್ಫುಲ್ ಆಗಿರೋವಂತಹ ಎಂಡ್. ಅಂದರೆ ಅದು ಇನ್ನೊಂದರ ಆರಂಭ ಆಗಬೇಕು ಅಂತಂದರೆ ಇದರ ಎಂಡ್ ಸಕ್ಸಸ್ಫುಲ್ ಆಗಿರಬೇಕು. ಅದೇನು ಅಂತಂದರೆ ಈ ಸಿನಿಮಾ ಜನರು ನೋಡಬೇಕು, ಅದೇ ಸಕ್ಸಸ್ಸು. ಸೊ ನೋಡಿ ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ.